ನಟ ರಜನಿಕಾಂತ್ಗೆ ದೇವರ ಮೇಲೆ ಇಷ್ಟೊಂದು ನಂಬಿಕೆ ಯಾಕೆ? ನಟ ರಜನಿಕಾಂತ್ ಶ್ರೀ ರಾಘವೇಂದ್ರ ಸ್ವಾಮಿಗಳ ಅಪಾರ ಭಕ್ತರು. ಚಂದ್ರಯಾನ ಸಕ್ಸಸ್ಫುಲ್ ಆಗ್ಲಿ ಅಂತ ಹೇಳಿ ಇಸ್ರೋದ ಸೈಂಟಿಸ್ಟ್ಗಳು ದೇವರ ಮೊರೆ ಹೋಗಿದ್ರು. ಜಗತ್ತಿನ ಪ್ರಸಿದ್ಧ ಸೈಂಟಿಸ್ಟ್ ಆಲ್ಬರ್ಟ್ ಐನ್ಸ್ಟೈನ್ ಭಗವದ್ಗೀತೆಯ ಬಗ್ಗೆ ಏನ್ ಹೇಳಿದ್ರು? ಹಿಂದೂ ಧರ್ಮದಲ್ಲಿ ನಾಸ್ತಿಕರು ಇದ್ದಾರೆ, ಆಸ್ತಿಕರು ಇದ್ದಾರೆ. ದಟ್ ಈಸ್ ದ ಬ್ಯೂಟಿ ಆಫ್ ಹಿಂದೂ ಧರ್ಮ. ನಮಸ್ಕಾರ. ರಜನಿಕಾಂತ್ ದಕ್ಷಿಣ ಭಾರತದ ಪ್ರಮುಖ ನಟ. ಅವರು ತಮ್ಮ ನಟನೆಯ ಮೂಲಕ ಎಷ್ಟು ಪ್ರಸಿದ್ಧರೋ ಅದೇ ರೀತಿಯಾಗಿ ತಮ್ಮ ದೈವ ಭಕ್ತಿಯ ಮೂಲಕವೂ ಅಷ್ಟೇ ಪ್ರಸಿದ್ಧರು. ರಜನಿಕಾಂತ್ ಅವರು ಹಿಂದೂ ಧರ್ಮದ ಮೇಲೆ ಆಳವಾದ ನಂಬಿಕೆಯನ್ನ, ಶ್ರೀ ರಾಘವೇಂದ್ರ ಸ್ವಾಮಿಗಳ ಮೇಲೆ ಅಪಾರವಾದ ಭಕ್ತಿಯನ್ನಿಟ್ಟಿದ್ದಾರೆ. ತಮಿಳುನಾಡಿನ ಮಣಿಕರ್ಣಿಕಾ ಗುಡ್ಡದ ಮೇಲಿರುವಂತಹ ಶ್ರೀ ರಾಘವೇಂದ್ರ ಸ್ವಾಮಿಗಳ ದೇವಸ್ಥಾನಕ್ಕೆ ಪದೇ ಪದೇ ಭೇಟಿ ನೀಡ್ತಾನೆ ಇರ್ತಾರೆ. ರಜನಿಕಾಂತ್ ಅವರು ಆಗಾಗ ಹಿಮಾಲಯಕ್ಕೂ ಭೇಟಿ ನೀಡ್ತಾ ಇರ್ತಾರೆ. 2011ರಲ್ಲಿ ಇವರಿಗೆ ಸಣ್ಣ ಆರೋಗ್ಯ ಸಮಸ್ಯೆ ಕಾಡುತ್ತೆ. ಈ ಸಂದರ್ಭದಲ್ಲಿ ಹಿಮಾಲಯದ ಆಶ್ರಮಗಳಿಗೆ ಹೋಗಿ ಇವರು ಧ್ಯಾನ ಮತ್ತು ಪ್ರಾರ್ಥನೆಯಲ್ಲಿ ತೊಡಗಿದ್ರು ಅಂತ ಅನೇಕ ವರದಿಗಳು ಇವೆ. ರಜನಿಕಾಂತ್ ಅವರ ದೈವ ಭಕ್ತಿಗೆ ಇವರು ನಟಿಸಿರುವಂತಹ ಬಾಬಾ, ಶ್ರೀ ರಾಘವೇಂದ್ರ ಸ್ವಾಮಿ ಅನ್ನುವಂತಹ ಸಿನಿಮಾಗಳೇ ಬಹಳ ದೊಡ್ಡ ಸಾಕ್ಷಿ. ನಟ ರಜನಿಕಾಂತ್ ಅವರು ಒಂದ್ ಕಡೆ ಮಾತನಾಡ್ತಾ ಹೇಳ್ತಾರೆ, ನಮ್ಮ ಈ ಜಗತ್ತು ಸೈನ್ಸ್ನಲ್ಲಿ, ಟೆಕ್ನಾಲಜಿಯಲ್ಲಿ ಎಷ್ಟೇ ಮುಂದುವರೆದಿದ್ರು ಕೂಡ ಒಂದು ಹನಿ ರಕ್ತವನ್ನ ಸೃಷ್ಟಿಸೋದಕ್ಕೆ ಮನುಷ್ಯನಿಂದ ಸಾಧ್ಯ ಇಲ್ಲ. ಈ ಸತ್ಯ ಮನುಷ್ಯನಿಗೆ ಗೊತ್ತಿದ್ರೂ ಕೂಡ ದೇವರಲ್ಲಿ ನಂಬಿಕೆನೇ ಇಲ್ಲ, ದೇವರೇ ಇಲ್ಲ ಅಂತ ಹೇಳ್ತಾರೆ. ಇಂಥವರನ್ನ ನೋಡಿದ್ರೆ ನನಗೆ ನಗಬೇಕೋ ಅಳಬೇಕೋ ಗೊತ್ತಾಗಲ್ಲ ಅಂತ ரஜினிகாந்த் அவர் ಹೇಳ್ತಾರೆ. இத்தனை சயின்டிஸ்ட், இத்தனை ரிசர்ச் சென்டர்ஸ் இவ்வளோ பெருசாக போகிறாங்க, ஒரு ட்ராப் பிளட் நம்மளால் பண்ண முடியுமா? பண்ண முடியாது. இதெல்லாம் தெரிஞ்சிருந்தும் சில பேர் கடவுள் இல்லைன்னு சொல்கிறாங்க. அதை பார்த்தா சிரிக்கிறதா ಅಳೋದಾ தெரியாது. ಇನ್ನೊಂದು ಕಡೆ ಸ್ಪೀಚ್ ಮಾಡಬೇಕಾದ್ರೆ ಹೇಳ್ತಾರೆ, ಕೆಲವರಿಗೆ ದೇವರನ್ನ ಕಂಡ್ರೇನೇ ಆಗಲ್ಲ, ದೇವರಂದ್ರೆ ಇಷ್ಟನೇ ಇಲ್ಲ, ಆದ್ರೆ தேவருக்கு இவரandre ತುಂಬಾ ಇಷ್ಟ ಅಂತ ಹೇಳ್ತಾರೆ. சில பேருக்கு நிறைய பேருக்கு கடவுள் பிடிக்காது, ஆனா கடவுளுக்கு அவங்களே பிடிக்குமே. ರಜನಿಕಾಂತ್ ಅವರ ದೈವ ಭಕ್ತಿಗೆ ಇನ್ನೊಂದು ಉದಾಹರಣೆ ಅಂತ ಹೇಳಿದ್ರೆ, ಇನ್ನೊಂದು ಕಡೆ ಇವರು ಭಾಷಣ ಮಾಡ್ತಿರ್ಬೇಕಾದ್ರೆ ಹೇಳ್ತಾರೆ, ದೇವರು ಎಷ್ಟು ಶಕ್ತಿಶಾಲಿ ಅನ್ನೋದಕ್ಕೆ ನಾವು ದೇವರ ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ದೇವೆ, ಎಷ್ಟು ಭಕ್ತಿ ಇಟ್ಟಿದ್ದೇವೆ ಅನ್ನೋದರ ಮೇಲೆ ದೇವರು ಎಷ್ಟು ಶಕ್ತಿಶಾಲಿ ಅನ್ನೋದು ಅವಲಂಬಿತವಾಗಿದೆ ಅಂತ ಹೇಳ್ತಾರೆ. ಜೀಸಸ್ ஆகட்டும், அல்லாஹ் ஆகட்டும், விநாயகர் ஆகட்டும், முருகர் ஆகட்டும், கிருஷ்ணர் ஆகட்டும், அம்மன் ஆகட்டும், எல்லாருமே பவர்ஃபுல் தான். எங்க அவங்க பவர்ஃபுல் ஆகுறாங்க சொன்னா நீங்க எந்த அளவுக்கு ನಂಬಿಕೆ அவங்க ಮೇಲೆ வைக்கிறீங்கிறதுல தான். ರಜನಿಕಾಂತ್ ಮಾತ್ರ ಅಲ್ಲ, ಇವರಂತೆ ಅನೇಕ ಸಾಧಕರು ದೇವರ ಮೇಲೆ ಅಪಾರವಾದ ನಂಬಿಕೆಯನ್ನಿಟ್ಟಿದ್ದಾರೆ. ನಿಮಗೆಲ್ಲರಿಗೂ ನೆನಪಿರಬಹುದು, ಚಂದ್ರಯಾನ ಸಕ್ಸಸ್ಫುಲ್ ಆಗ್ಲಿ ಅಂತ ಹೇಳಿ ತಿರುಪತಿಗೆ ಇಸ್ರೋದ ವಿಜ್ಞಾನಿಗಳೆಲ್ಲ ಭೇಟಿ ನೀಡ್ತಾರೆ. ಇದು ಬಹಳ ಕಾಂಟ್ರವರ್ಸಿ ಆಗಿತ್ತು. ಆಗ ಇಸ್ರೋದ ಮುಖ್ಯಸ್ಥರಾಗಿದ್ದಂತಹ ಎಸ್ ಸೋಮನಾಥ್ ಅವರು ಏನ್ ಹೇಳ್ತಾರೆ ಅಂದ್ರೆ, ಚಂದ್ರಯಾನ ಸಕ್ಸಸ್ಫುಲ್ ಆಗ್ಲಿ ಅಂತ ಹೇಳಿ ನಾವು ದೇವರ ಆಶೀರ್ವಾದವನ್ನು ಪಡೆಯೋದಕ್ಕೆ ಬಂದಿದ್ದೇವೆ ಅಂತ ಹೇಳ್ತಾರೆ. ಇದು ಸೈಂಟಿಸ್ಟ್ಗಳ ದೈವ ಭಕ್ತಿಗೆ ಸಾಕ್ಷಿ. ಇನ್ನೊಬ್ಬ ಸಾಧಕ, ಜಗತ್ತಿನ ಪ್ರಸಿದ್ಧ ಸೈಂಟಿಸ್ಟ್ ಆಲ್ಬರ್ಟ್ ಐನ್ಸ್ಟೈನ್ ಭಗವದ್ಗೀತೆಯ ಬಗ್ಗೆ ಹೇಳ್ತಾರೆ. ಭಗವದ್ಗೀತೆ ಅನ್ನುವಂಥದ್ದು ಜಗತ್ತಿನ ಅತ್ಯಂತ ಸುಂದರವಾದ ಮತ್ತು ತಾತ್ವಿಕವಾದ ಗ್ರಂಥ ಅಂತ ನಾನು ಭಾವಿಸ್ತೇನೆ. ಇದರಿಂದ ನಾನು ಸಾಂತ್ವನ ಮತ್ತೆ ಸ್ಫೂರ್ತಿಯನ್ನ ಪಡಿತೇನೆ ಅಂತ ಆಲ್ಬರ್ಟ್ ಐನ್ಸ್ಟೈನ್ ಹೇಳಿದ್ರು. ಎಲಾನ್ ಮಸ್ಕ್ ಅವರ ಬಗ್ಗೆ ಎಲ್ರಿಗೂ ಗೊತ್ತೇ ಇದೆ. ಎಲಾನ್ ಮಸ್ಕ್ ಅವರ ತಂದೆ ಎರಾನ್ ಮಸ್ಕ್, ನಾನು ಭಗವಾನ್ ಶಿವನ ಮೇಲೆ ಅಪಾರ ನಂಬಿಕೆಯನ್ನ, ಭಕ್ತಿಯನ್ನ ಇಟ್ಟಿದ್ದೇನೆ ಅಂತ ಒಂದ್ಸಲ ಹೇಳ್ಕೊಂಡಿದ್ರು. ಇನ್ನು ಸಚಿನ್ ತೆಂಡೂಲ್ಕರ್ ಪ್ರತಿ ಪಂದ್ಯ ನಡಿಬೇಕಾದ್ರೂ ಸಣ್ಣದೊಂದು ಗಣೇಶನ ವಿಗ್ರಹವನ್ನ ತೆಗೆದುಕೊಂಡು ಹೋಗ್ತಾ ಇದ್ರು. ಇದು ಇವರು ಎಷ್ಟೊಂದು ದೈವ ಭಕ್ತಿಯನ್ನ ಹೊಂದಿದ್ದಾರೆ ಅನ್ನೋದಕ್ಕೆ ಒಂದು ಸಣ್ಣ ಸಾಕ್ಷಿ. ಸೊ ಹಿಂದೂ ಧರ್ಮದಲ್ಲಿ ಆಸ್ತಿಕವಾದ, ನಾಸ್ತಿಕವಾದ ಎರಡೂ ಇದೆ. ಕೆಲವರು ದೇವರನ್ನ ನಂಬಿದ್ರೆ ಇನ್ನು ಕೆಲವರು ದೇವರನ್ನ ನಂಬಲ್ಲ. ಸೊ ದಟ್ ಈಸ್ ದ ಬ್ಯೂಟಿ ಆಫ್ ಹಿಂದೂ ಧರ್ಮ. ತುಂಬಾ ಜನ ದೇವರನ್ನ ನಂಬ್ತಾರೆ. ಯಾಕಂತ ಹೇಳಿದ್ರೆ ಅವರಿಗೆ ಸಾಧನೆಯ ಎತ್ತರಕ್ಕೆ ಏರಿದಷ್ಟು ದೇವರು ಕಾಣಿಸ್ತಾನೆ ಅಂತ ಅನ್ಸುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಹೊಸದಿಗಂತ ಡಿಜಿಟಲ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ.